ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ಶುಭಾಶಯಗಳು. ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ. ಓಂ ಪೂಜ್ಯಾಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳಿಗೆ ನಮೋ 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 ನಮೋ. ಒಳಬಳ್ಳಾರಿ ಚನ್ನಬಸವ ಮಹಾಸ್ವಾಮಿಗಳಿಗೆ ನಮೋ 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 ನಮೋ. ಈಗಾಗಲೇ ನಾನು ಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ನೆಲೆಸಿರುವಂಥ ಒಳಬಳ್ಳಾರಿಯ ಮಠದ ಬಗ್ಗೆ ಕೂಲಂಕುಷವಾಗಿ 2 ವಿಡಿಯೋಗಳನ್ನು ಮಾಡಿದ್ದೇನೆ. ಇದು 3ನೇ ವಿಡಿಯೋ. ಹಾಗೂ ನೀವು ತಪ್ಪದೆ ಈ ವಿಡಿಯೋವನ್ನು ನೋಡಿ. ಈಗ ಮುಖ್ಯವಾಗಿ ಹೇಳಬೇಕಂತಂದರೆ, ಮಹಾಮಠದಿಂದ ಮುಖ್ಯವಾದ ಮಠದಿಂದ ಬಲಭಾಗದಲ್ಲಿ, ಅಂದರೆ ಆಗ್ನೇಯ ಭಾಗದಲ್ಲಿ, ಅಲ್ಲಿ ಪಾಕಶಾಲೆ ಎನ್ನುತ್ತಾರೆ. ಅಂದರೆ ಅಡಿಗೆ ಮಾಡುವುದು. ಮಠದಿಂದ ಆಗ್ನೇಯ ಭಾಗದಲ್ಲಿ ಪಾಕಶಾಲೆ, ಅಡುಗೆ ಮನೆ ಇರುವುದೆಂದರೆ ಅತ್ಯಂತ ಒಳ್ಳೆಯ ಶುಭಪ್ರದವಾದ ಸ್ಥಳ. ಮುಖ್ಯವಾಗಿ ಅಲ್ಲಿ ಮಾಡಿದಂಥ ಪ್ರಸಾದವು ಅದು ಎಷ್ಟು ರುಚಿಕಟ್ಟಾಗಿರುತ್ತದೆ, ಒಳ್ಳೆಯ ಸೊಗಸಾಗಿರುತ್ತದೆ. ಆ ಭಕ್ತರು ಅದನ್ನು ಸೇವಿಸಿದರೆ ಆ ಪ್ರಸಾದ ಮಹಾಪ್ರಸಾದವಾಗಿ ಮಹಾಸ್ವಾಮಿಗಳ ಆಶೀರ್ವಾದ ಸಿಕ್ಕು ಅದು ಒಳ್ಳೆಯ ಕೊಡುಗೆ ಇರುತ್ತದೆ. ಅದು ಆಗ್ನೇಯ ಭಾಗದಲ್ಲಿ ಇರುವುದರಿಂದ, ಅಲ್ಲಿ ಅನ್ನ ಪ್ರಸಾದವು ಇರುವುದರಿಂದ, ಅಲ್ಲಿ ನೆಲೆಸಿರುವಂಥ ಆ ಮಠದ ಮಹಿಮರಿಗೆ ಅದು ಒಳ್ಳೆಯ ಕೊಡುಗೆಯನ್ನು ಕೊಡುತ್ತದೆ ಎಂದು ನಾನು ಹೇಳುತ್ತೇನೆ. ಯಾವುದೇ ಆಗಲಿ, ಮನೆಗಾಗಲಿ, ಮಠಕ್ಕಾಗಲಿ, ಮಂದಿರಕ್ಕಾಗಲಿ, ಯಾವುದಕ್ಕಾಗಲಿ ಅನ್ನ ಪ್ರಸಾದ ಅಡಿಗೆ ಮಾಡುವುದು ಯಾವಾಗಲೂ ಆಗ್ನೇಯ ಭಾಗದಲ್ಲಿ ಇತ್ತಂದರೆ ಅಲ್ಲಿ ಮಾಡಿದ ಅಡಿಗೆಯು ಅತ್ಯಂತ ರುಚಿಕಟ್ಟವಾಗಿ, ಸೊಗಸಾಗಿ, ಚೆನ್ನಾಗಿ ಇರುತ್ತದೆ. ಅದಕ್ಕೆ ಅಲ್ಲಿ ಆ ಪ್ರಸಾದವನ್ನು ಸ್ವೀಕರಿಸಿದ ಜನರು, ಭಕ್ತಾದಿಗಳು ಅದು ಎಷ್ಟು ವಿನಮ್ರತೆಯಿಂದ ಆ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆಂದರೆ ಹೇಳತೀರದು. ಅಲ್ಲಿ ಪ್ರತಿನಿತ್ಯ ದಾಸೋಹವಿರುತ್ತದೆ. ಅದು ಅಂಥ ಸ್ಥಳವಾಗಿರುತ್ತದೆ. ಮಠದಿಂದ ಆಗ್ನೇಯ ಭಾಗದಲ್ಲಿರುವಂಥ ಸ್ಥಳ, ಅನ್ನಪ್ರಸಾದ, ದಾಸೋಹ ಮಂಟಪ ಇರುವುದು, ಅಡಿಗೆ ಮಾಡುವ ದಾಸೋಹ ಮಂಟಪ ಇರುವುದು, ಇದು ಅಡಿಗೆ ಮಾಡುವ ರೂಮ್ ಇರುವುದು ಬಹಳ ಬಹಳ ಒಳ್ಳೆಯ ಮಠ, ಒಳ್ಳೆಯ ಕೊಡುಗೆಯನ್ನು ಕೊಡುತ್ತದೆ ಆ ಮಠಕ್ಕೆ. ಅಲ್ಲಿ ಪ್ರತಿನಿತ್ಯ ಜನರು ಬಂದು, ಭಕ್ತಾದಿಗಳು ತಮ್ಮ ಕಾಣಿಕೆಯನ್ನು ಸಲ್ಲಿಸಿ ಆ ಮಠದಲ್ಲಿ ತಮ್ಮ ತಮ್ಮ ದವಸ ಧಾನ್ಯಗಳನ್ನು ಕೊಟ್ಟು ಪ್ರಸಾದಕ್ಕೆ ಪ್ರತಿ ದಿನವೂ ಪ್ರಸಾದ ಸಲ್ಲುವುದಕ್ಕೆ, ಪ್ರಸಾದ ಸ್ವೀಕರಿಸುವುದಕ್ಕೆ ಜನರು ತಮ್ಮ ಕೊಡುಗೆಗಳನ್ನು ಕೊಡುತ್ತಿದ್ದಾರೆ. ಅಂದರೆ ಅದು ಒಳ್ಳೆಯ ಸ್ಥಳವಾಗಿರುತ್ತದೆ. ಹಾಗೂ ಮತ್ತು ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಈಗಿನ ಪೀಠಾಧಿಪತಿಗಳಾದ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳು ತಾವು ಸಹ ಈ ಮಠವನ್ನು ಒಳ್ಳೆಯ ಉನ್ನತವಾದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಭಕ್ತರನ್ನು ತುಂಬಿ ತುಳುಕುವಂತೆ ನೋಡಿಕೊಳ್ಳುತ್ತಿದ್ದಾರೆ. ಆ ಚನ್ನಬಸವ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳು ಅದೇ ರೀತಿ ನಡೆಯನ್ನು, ಪ್ರಸಾದವನ್ನು ಇಟ್ಟುಕೊಂಡು ಜನರಿಗೆ, ಭಕ್ತರಿಗೆ ಒಳ್ಳೆಯ ಸಂದೇಶಗಳನ್ನು ಕೊಡುತ್ತಾ, ಒಳ್ಳೆಯ ರೀತಿಯಿಂದ ಆಶೀರ್ವಾದ ಮಾಡುತ್ತಾ ಆ ಮಠಕ್ಕೆ ಬರುವಂಥ ಭಕ್ತರನ್ನು ಒಳ್ಳೆಯ ನಮ್ರತೆಯಿಂದ ಬರಮಾಡಿಕೊಂಡು ಅವರಿಗೆ ಒಳ್ಳೆಯ ರೀತಿಯ ಬುದ್ಧಿಗಳನ್ನು ಹೇಳುತ್ತಾ ಅವರು ತಮ್ಮ ಆಶೀರ್ವಚನವನ್ನು ಮಾಡುತ್ತಾರೆ. ಅವರು ಮಾಡಿದಂಥ ಆಶೀರ್ವಾದವು ಈಗಾಗಲೇ ಹೇಳುವರಂತೆ ನಡೆದಾಡುವ ದೇವರು ಎಂಬುವ ಹಾಗೆ ಅವರ ಆಶೀರ್ವಾದ ಈ ಭಾಗದಲ್ಲಿ ಬಹಳ ಮುಖ್ಯವಾಗಿದೆ.
ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಪ್ರತಿಯೊಂದು ಭಕ್ತರಿಗೂ ಆಶೀರ್ವಚನ ಮಾಡುತ್ತಿದ್ದಾರೆ. ಆ ಭಕ್ತರು ಬಂದು ಅದೆಷ್ಟು ನಮ್ರತೆಯಿಂದ ಇರುತ್ತಿದ್ದಾರೆಂದರೆ ಪ್ರತಿಯೊಬ್ಬ ಮಠಕ್ಕೆ ಬಂದ ಭಕ್ತರು ಪ್ರಸಾದವಿಲ್ಲದೆ ಹೋಗುವುದಿಲ್ಲ. ಮಠವೆಂಬುದು ಮುಖ್ಯವಾಗಿ ಪ್ರಸಾದದಿಂದ ಕೂಡಿರಬೇಕು. ಉಳ್ಳವನು ಕೊಟ್ಟ, ಇಲ್ಲವನು ತಿಂದ. ಇದು ಮಠದ ಮಹಿಮೆ. ಯಾವಾಗಲೂ ಮಠವೆಂದರೆ ಪ್ರಸಾದದಿಂದ ಕೂಡಿರಬೇಕು. ಇದ್ದವನು ಕೊಡುತ್ತಾನೆ, ಇಲ್ಲದವನು ತಿನ್ನುತ್ತಾನೆ. ಇದು ಸ್ವಾಭಾವಿಕವಾದ ಒಂದು ರೀತಿ. ಅದೇ ರೀತಿ ಮಹಾಸ್ವಾಮಿಗಳು, ಸಿದ್ಧಲಿಂಗ ಮಹಾಸ್ವಾಮಿಗಳು ಪ್ರತಿನಿತ್ಯ ದಾಸೋಹವನ್ನು ನಡೆಸಿಕೊಂಡು ಹೋಗುತ್ತಿದ್ದಾರಲ್ಲ, ಅದು ಅತ್ಯಂತ ಒಳ್ಳೆಯ ಕೊಡುಗೆ. ಆ ರೀತಿಯಾಗಿ ಚನ್ನಬಸವ ಮಹಾಸ್ವಾಮಿಗಳ, ಪರಮಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅದೇ ರೀತಿ ನಡೆಸಿಕೊಂಡು ಹೋಗುತ್ತಿದ್ದಾರೆಂದರೆ ಈ ಮಠವು ಅದೆಷ್ಟು ಉನ್ನತವಾದ ಮಟ್ಟಕ್ಕೆ ಹೋಗಿದೆ ಎಂದರೆ ಅದು ನೋಡಿದ ಭಕ್ತಾದಿಗಳಿಗೆ ಗೊತ್ತಾಗುತ್ತದೆ. ಅಲ್ಲಿಗೆ ಬರುವಂಥ ದೊಡ್ಡ 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 ಭಕ್ತರು ತಮ್ಮ ಕಾಣಿಕೆಗಳನ್ನು ಅದೆಷ್ಟು ಕೊಡುತ್ತಿದ್ದಾರೆಂದರೆ ಆ ಮಠವು ಪ್ರತಿ ವರ್ಷ ಅಭಿವೃದ್ಧಿ ಕಟ್ಟಡಗಳು ನಡೆಯುತ್ತಲೇ ಇರುತ್ತವೆ. ಅದಕ್ಕೆ ಅಲ್ಲಿ ಇರುವಂಥ ವಾಸ್ತುಶಾಸ್ತ್ರವೇ ಆ ಮಠದಿಂದ ಆಗ್ನೇಯ ಭಾಗದಲ್ಲಿ ಪಾಕಶಾಲೆಯು, ಅಂದರೆ ಅಡಿಗೆ ಮನೆಯು ಇರುವುದೇ ಇದಕ್ಕೆ ಮುಖ್ಯ ಕಾರಣ. ಅಲ್ಲಿ ಅದು ಅಡಿಗೆ ಮನೆ ಎಂಬುವುದೇ ಮಹತ್ವವಾದ್ದು ವಾಸ್ತುಶಾಸ್ತ್ರದ ಪ್ರಕಾರ ಇರುವಂಥ ಸ್ಥಳವಾದ್ದರಿಂದ ಅಲ್ಲಿ ಪ್ರತಿನಿತ್ಯ ಪ್ರಸಾದವು ನಡೆಯುತ್ತದೆ. ಅದೇ ಬೇರೆ ಸ್ಥಳದಲ್ಲಿದ್ದರೆ ಆ ರೀತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಸರಿ, ತಪ್ಪಿನ ಬಗ್ಗೆ ಹೇಳುವುದಕ್ಕಿಂತ ಒಳಿತು ಬಗ್ಗೆ ಹೇಳುವುದೇ ಮುಖ್ಯ. ಈಗಾಗಲೇ ನಾನು 3ನೇ ಎಪಿಸೋಡನ್ನು ಮುಗಿಸುತ್ತಿದ್ದೇನೆ. ಅದಕ್ಕೆ ನನಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಪರಮಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ಮುಖ್ಯವಾಗಿ ಅಲ್ಲಿ ನೆಲೆಸಿದ್ದಾರಲ್ಲ, ಆ ಮಠದ ಪ್ರಥಮದಲ್ಲಿ ಅದು ಏನು ಒಳಿತು ಎಂಬುವುದು ಇತ್ತು ಆ ಮಠಕ್ಕೆ ಎಂದು ಅದರ ಬಗ್ಗೆ ಕೂಲಂಕುಷವಾಗಿ ಹೇಳುತ್ತೇನೆ. ಆ ಮಠವು ಅಭಿವೃದ್ಧಿ ಹೊಂದಬೇಕೆಂದರೆ ಅದು ಆ ಸ್ಥಳದಲ್ಲಿ ಎಂಥ ಮಹತ್ವವಾದ ವಾಸ್ತು ಸ್ಥಾನ ಇತ್ತು ಎಂಬುದು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಆ ವಾಸ್ತು ಸ್ಥಳದ ಪ್ರಕಾರನೇ ಅಲ್ಲಿರುವಂಥ ವಾಸ್ತುಶಾಸ್ತ್ರೋಕ್ತವಾಗಿ ಇದ್ದ ಸ್ಥಳ ಆ ಮಠವು ಅಷ್ಟೊಂದು ಉನ್ನತವಾದ ಮಟ್ಟಕ್ಕೆ ಮುಟ್ಟಿದೆ ಎಂದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ.